ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಷಯದೊಟ್ಟಿಗೆ ಬಂದಿದ್ದೇನೆ. ಏನಪ್ಪ ಅಂತಂದರೆ, ನಮ್ಮ ತೋಟಗಳು, ಹೊಲಗಳು, ಗದ್ದೆಗಳು ಏನೆಲ್ಲ ಇದೆ, ಅಲ್ಲಿ ನಮಗೆ ಏನಾದರೂ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ, ಅಂದರೆ ಬೆಳೆಗಳನ್ನು ಬಿತ್ತಿದ ಮೇಲೆ ಅದನ್ನು ಅಲ್ಲಿಂದ ಹೊರಗಡೆ ತರಲಿಕ್ಕೆ ದಾರಿಗಳ ಸಮಸ್ಯೆಗಳು ಇರ್ತದೆ. ಈ ಹೊಲದ ಮೇಲೆ ಬರಬೇಕಾಗ್ತದೆ, ಬೇರೆಯವ್ರ ಗದ್ದೆ ಮೇಲೆ ಬರಬೇಕಾಗ್ತದೆ. ಸೊ ಇದು ಅವರು ದಾರಿ ಬಿಟ್ಕೊಡೋದಿಲ್ಲ, ಪಕ್ಕದವರು, ಈ ಥರದ್ದೆಲ್ಲ ಸಮಸ್ಯೆಗಳು ಇರ್ತವೆ. ಸೊ ಈ ಸಮಸ್ಯೆಗಳಿಗೆ ಕಂದಾಯ ಇಲಾಖೆಯಿಂದ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ದಾರಿಯನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ಈ ಥರದ್ದೆಲ್ಲ ಇರ್ತದೆ. ಸೊ ಇದರಲ್ಲಿ ಕೆಲವು ವಿಶೇಷತೆಗಳು, ಒಂದು ಶಾಶ್ವತವಾದ ಒಂದು ಪರಿಹಾರವನ್ನು ಕಂಡುಹಿಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಕಂದಾಯ ಇಲಾಖೆ ಒಂದು ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ನಮ್ಮ ಹೊಲ ನಮ್ಮ ದಾರಿ ಯೋಜನೆ ಅಂತಕ್ಕಂಥದ್ದು ಒಂದು. ಈ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ರೈತರು ತಮ್ಮ ಹೊಲಗಳಿಗೆ ಹೋಗಲಿಕ್ಕೆ ಸುಗಮವಾದ ದಾರಿಗಳು ಇಲ್ಲ. ಈ ದಾರಿಗಳಿಲ್ಲದೆ ಬಹಳಷ್ಟು ಪರದಾಡಬೇಕಾದಂತಹ ಪರಿಸ್ಥಿತಿಗಳು ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಕರ್ನಾಟಕ ಸರ್ಕಾರ ಈ ಒಂದು ಯೋಜನೆಯನ್ನು, ಏನಪ್ಪ ಅಂತಂದರೆ ನಮ್ಮ ಹೊಲ ನಮ್ಮ ದಾರಿ ಅಂತಕ್ಕಂಥ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ಉದ್ದೇಶಗಳು ನೋಡೋದಾದರೆ, ಅಂದರೆ ರಾಜ್ಯದಲ್ಲಿರತಕ್ಕಂತಹ ಪ್ರತಿ ರೈತರ ಹೊಲ ಏನಿದೆ, ತೋಟ ಏನಿದೆ, ಈ ಗದ್ದೆ, ಇವಕ್ಕೆಲ್ಲ ಸರಿಯಾದಂತಹ ವಾಹನ ಓಡಾಡಬಹುದಾದಂತಹ ದಾರಿಯನ್ನು ಒದಗಿಸುವಂಥದ್ದು. ಹಾಗೆ ಬೆಳೆ ಸಾಗಣೆಯನ್ನು ಸುಗಮಗೊಳಿಸಲಿಕ್ಕೆ ರೈತರಿಗೆ ವೆಚ್ಚ ಮತ್ತು ಸಮಯವನ್ನು ಉಳಿತಾಯ ಮಾಡುವಂಥದ್ದು. ಹಾಗೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿಗೆ ಬಲವಾದ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಅಂತಕ್ಕಂತಹ ಉದ್ದೇಶಗಳೆಲ್ಲವನ್ನು ಹೊಂದಿದೆ. ಸೊ ಈ ನಮ್ಮ ಹೊಲ ನಮ್ಮ ದಾರಿ ಯೋಜನೆ, ಇದರಿಂದ ರೈತರಿಗೆ ಆಗುವಂಥ ಪ್ರಯೋಜನಗಳನ್ನು ನೋಡಿದರೆ, ನಾನೇನು ಈ ಉದ್ದೇಶಗಳನ್ನು ಹೇಳಿದೆ ಅದನ್ನು ಒಳಗೊಂಡಂತೆ ವಾಹನಗಳು ನೇರವಾಗಿ ಹೊಲ ತೋಟಕ್ಕೆ ಹೋಗ್ಲಿಕ್ಕಾಗ್ತದೆ, ಪ್ರವೇಶ ಮಾಡ್ಬೋದು. ಬೆಳೆ ಸಾಗಣೆ ವೆಚ್ಚ ಮತ್ತು ಸಮಯ ಇವೆಲ್ಲವೂ ಸಹ ಕಡಿಮೆ ಆಗ್ತಾ ಹೋಗ್ತದೆ. ಈ ಮಳೆಗಾಲದಲ್ಲಿ ಆಗಬಹುದಾದಂತಹ ಸಮಸ್ಯೆಗಳು, ಯಾವುದೇ ಗಾಡಿಗಳು ಓಡಾಡಲಿಕ್ಕೆ, 4 ಚಕ್ರದ ವಾಹನಗಳು ಓಡಾಡಲಿಕ್ಕೆ ಸಮಸ್ಯೆ ಆಗ್ತದೆ. ತೋಟದ ಒಳಗಡೆ ಹೋಗಲಿಕ್ಕೆ ಅಥವಾ ಹೊಲದ ಒಳಗಡೆ ಹೋಗಲಿಕ್ಕೆ ನೀರಿದ್ದಾಗ. ಸೊ ಇಂಥ ಸಮಯದಲ್ಲಿ ಮಳೆಗಾಲದಲ್ಲೂ ಸಹ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಹಾಗೆ ನಗರಗಳೊಂದಿಗೆ, ಅಂದರೆ ಗ್ರಾಮಗಳು ನಗರಗಳೊಂದಿಗೆ ಸಂಪರ್ಕ ಹೊಂದಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಇದರಿಂದ ಗ್ರಾಮೀಣ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ಪ್ರಯೋಜನಗಳು. ಸೊ ಈ ಒಂದು ಯೋಜನೆಯಲ್ಲಿ ರಸ್ತೆ ಕಾಮಗಾರಿಗಳನ್ನು ಆಗುತ್ತೆ, ಅದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಅದರಲ್ಲಿ ಪ್ರತಿ ಕಿಲೋಮೀಟರ್ ಒಂದು ರಸ್ತೆಗೆ 12.5 ಲಕ್ಷ ರೂಪಾಯಿ, 12.5 ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಲಿಕ್ಕೆ ಸರ್ಕಾರ ರೆಡಿಯಾಗಿದೆ ಅಂತಕ್ಕಂಥದ್ದು. ಅದರಲ್ಲಿ 9 ಲಕ್ಷ ರು ನರೇಗಾ ಯೋಜನೆ, ಇದರ ಅಡಿಯಲ್ಲಿ ಮತ್ತು 3.5 ಲಕ್ಷ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಕೊಡ್ತದೆ ಅಂತ. MNREGP ಏನಿದೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ನರೇಗಾ ಅಂತ ಏನು ಹೇಳ್ತೀವಿ, ಉದ್ಯೋಗ ಖಾತ್ರಿ ಯೋಜನೆ, ಅದರ ಅಡಿಯಲ್ಲಿ 9 ಲಕ್ಷ ರೂಪಾಯಿ ಮತ್ತು ಉಳಿದ 3.5 ಲಕ್ಷ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಕೊಡ್ತದೆ ಈ ಒಂದು ಕಾಮಗಾರಿಗೆ. ಪ್ರತಿ ಕಿಲೋಮೀಟರ್ಗೆ 12.5 ಲಕ್ಷ ರೂಪಾಯಿ. ಸೊ ಅದರಲ್ಲಿ ನೀವು 3.25 ಮೀಟ್ರು, ಅಂದರೆ 3.75 ಮೀಟರ್ ಅಗಲದ ರಸ್ತೆಯನ್ನು ಮಾಡಲಿಕ್ಕೆ, ಕಲ್ಲು ಹಾಕಿ ಮಾಡಲಿಕ್ಕೆ, ರೈತರ ವಾಹನಗಳಿಗೆ ಸುಗಮವಾಗಿ ಓಡಾಡಲಿಕ್ಕೆ ಇದು ಅನುಕೂಲವನ್ನು ಮಾಡಿಕೊಡುತ್ತದೆ. ಇಲ್ಲಿ ಅರ್ಹತೆ ಮತ್ತು ಷರತ್ತುಗಳನ್ನು ಈ ಯೋಜನೆಯಲ್ಲಿ ಇಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ರಸ್ತೆ ಕಂದಾಯ ಇಲಾಖೆಯ ನಕ್ಷೆಯಲ್ಲಿ ಸಾರ್ವಜನಿಕ ರಸ್ತೆ ಅಥವಾ ಬಂಡಿದಾರಿ ಅಂತ ಗುರುತಿಸಿಕೊಂಡಿರಬೇಕಾಗ್ತದೆ. ಏನಂದರೆ ಕಂದಾಯ ಇಲಾಖೆನ ಏನು ಸ್ಕೆಚ್ ಇರ್ತದೆ, ಆ ಸ್ಕೆಚ್ನಲ್ಲಿ ಕಂದಾಯ ಇಲಾಖೆ ನಕ್ಷೆಯನ್ನು ಸ್ಕೆಚ್ಚಲ್ಲಿ ಸಾರ್ವಜನಿಕ ರಸ್ತೆ ಅಥವಾ ಬಂಡಿದಾರಿ ಅಂತ ಗುರುತಿಸ್ಕೊಂಡಿರಬೇಕಾಗಿರ್ತದೆ. ಖರಾಬ್ ಕಳೆದಿರ್ತಾರಲ್ಲ, ಆ ಥರದ ಒಂದು ಜಾಗ ಆಗಿರಬೇಕಾಗಿರ್ತದೆ ಅಂತಕ್ಕಂಥದ್ದು. ಖರಾಬು ಅದೇ ನಮ್ಮ ಹಳ್ಳಿಯ ಭಾಷೆಯಲ್ಲಿ ಖರಾಬು ಕಳೆದಿರ್ತಾರೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ನಕ್ಷೆಯಲ್ಲಿ ಗುರುತಿಸ್ಕೊಂಡಿರಬೇಕಾಗಿರ್ತದೆ. ಸಾರ್ವಜನಿಕ ರಸ್ತೆ ಆಗಿರ್ತದೆ ಅವಾಗ. ಹಾಗೆ ಅನೇಕ ರೈತರಿಗೆ ಉಪಯೋಗವಾಗುವ ದಾರಿಗಳಿಗೆ ಆದ್ಯತೆಯನ್ನು ಇರ್ತದೆ. ಇಲ್ಲಿ ಅನೇಕ ರೈತರಿಗೆ ಉಪಯೋಗವಾಗುವಂಥ ದಾರಿಗಳಿಗೆ ಆದ್ಯತೆಯನ್ನು ಕೊಡ್ತಾರೆ. ಅಂದರೆ ಯಾರಿಗೋ ಒಬ್ರಿಗೆ ಮಾತ್ರ ಹೋಗಲಿಕ್ಕೆ ಅನ್ನುವಂಥದ್ದು ಅಲ್ಲಾಗಿರೋದಿಲ್ಲ. ಅನೇಕ ರೈತರಿಗೆ ಉಪಯೋಗಬಹುದಾದ ದಾರಿಗಳಾಗಿದ್ದರೆ ಮಾತ್ರ ಈ ಒಂದು ಯೋಜನೆಯಲ್ಲಿ ಹೆಚ್ಚಿನ ಅವಕಾಶಗಳು ಇರ್ತದೆ ದಾರಿ ಮಾಡಿಸಲಿಕ್ಕೆ ಅಂತ.
ಹಾಗೆ ಖಾಸಗಿ ಜಮೀನಿಗೆ ಸರ್ಕಾರ ಭೂ ಸ್ವಾಧೀನವನ್ನು ನೀಡಲಿಕ್ಕಾಗೋದಿಲ್ಲ. ಅಂದರೆ ಯಾರೋ ಒಬ್ರದ್ದು ಇದೆ, ಅವ್ರಿಗೋಸ್ಕರ ಒಂದು ದಾರಿ ಇದು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈ ಯೋಜನೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ಅಂತಕ್ಕಂಥದ್ದು. ಹಾಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವಿಧಾನವನ್ನು ನಾವು ನೋಡೋದಾದರೆ, ಹೊಲದ ದಾರಿ ಇರ್ತಕ್ಕಂಥ ಅಥವಾ ಅಗತ್ಯವಿರತಕ್ಕಂಥ ರೈತರು ಮನವಿ ಪತ್ರವನ್ನು ಗ್ರಾಮ ಪಂಚಾಯಿತಿಯ PDOಗೆ ಸಲ್ಲಿಸಬೇಕಾಗ್ತದೆ. ಹಾಗೆ ಅದನ್ನು PDO ಗ್ರಾಮ ಸಭೆಯಲ್ಲಿ ಅನುಮೋದನೆಯನ್ನು ಪಡೆದುಕೊಳ್ಳೋದು ಕಡ್ಡಾಯ ಆಗಿರುತ್ತದೆ ಈ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ. ಹಾಗೆ ಆಯಾ ಕ್ಷೇತ್ರದ ಶಾಸಕರಿಗೆ ಮನವಿ ಮಾಡಿ ಆದ್ಯತೆಯಲ್ಲಿ ಸೇರಿಸಲಿಕ್ಕೆ ವಿನಂತಿಸಬಹುದು. ಹಾಗೆ ಕಾಮಗಾರಿ ಪೂರ್ಣಗೊಳ್ಳುವ ಮೊದಲು ಮತ್ತು ನಂತರ ಫೋಟೋಗಳು, ಜಿಯೋ ಟ್ಯಾಗ್ ಅದೇನು ಪ್ರೊಸೀಜರ್ಸ್ ಇದೆ ಆ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ನಂತರ ಈ ಒಂದು ಯೋಜನೆಗೆ ಅವಕಾಶವನ್ನು ನಾವು ಬೇಡಿಕೆ ಇಟ್ಟಂತಹ ಜಾಗದಲ್ಲಿ ಮಾಡಿಕೊಡಲಾಗ್ತದೆ ಅಂತಕ್ಕಂಥದ್ದು. ನಮ್ಮ ಹೊಲ ನಮ್ಮ ದಾರಿ ಯೋಜನೆ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಜಾರಿಯಾದರೆ ಈ ಗ್ರಾಮೀಣ ಭಾರತದ ಅಭಿವೃದ್ಧಿಯಾಗೋದ್ರಲ್ಲಿ ಸಂದೇಹ ಇಲ್ಲ, ಹಾಗೂ ಗ್ರಾಮೀಣ ಆರ್ಥಿಕತೆ ಬಲಗೊಳ್ಳುತ್ತೆ ಅಂತಕ್ಕಂಥದ್ದು ಒಂದು. ಸೊ ನಾವು ನೋಡ್ತಿರ್ತೀವಿ ಈ ಥರದ ಸಮಸ್ಯೆಗಳು. ಇನ್ನೊಂದು ಈ ಒಂದು ನಮ್ಮ ಹೊಲ ನಮ್ಮ ದಾರಿ ಯೋಜನೆಗೆ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ವೈಯಕ್ತಿಕವಾಗಿ ಯಾವುದೆಲ್ಲ ಈ ದುರಸ್ತಿ ಆಗದೇ ಇರತಕ್ಕಂಥ ಜಮೀನುಗಳು ಪ್ರತಿ ಊರಿನಲ್ಲಿ, ಗೋಮಾಳಗಳು ದುರಸ್ತಿ ಆಗದಿರೋ, ಪೋಡಿ ಆಗದಿರೋ ಇರತಕ್ಕಂಥ ಜಮೀನುಗಳು ಸುಮಾರು ಇದೆ. 100-150 ಎಕರೆ, ಒಂದು ಕಡೆ 60 ಎಕರೆ, ಹೀಗೆ ಸುಮಾರು ಜಮೀನುಗಳಿದೆ. ಇಲ್ಲೆಲ್ಲ ಕಳೆದೇ ಇರತಕ್ಕಂಥ ಜಮೀನುಗಳು ಇರೋದರಿಂದ ಇಲ್ಲಿ ಕೆಲವು ಸಮಸ್ಯೆಗಳು ಆಗಬಹುದು ಅಂತಕ್ಕಂಥದ್ದು. ಅದನ್ನು ಹೊರತುಪಡಿಸಿದರೆ ನಮ್ಮ ಹೊಲ ನಮ್ಮ ದಾರಿ ಯೋಜನೆ ನೋಡಿ ಎಷ್ಟು 12.5 ಲಕ್ಷ ರೂಪಾಯಿ 1 ಕಿಲೋಮೀಟರ್ಗೆ ಹೋಗ್ತಾರೆ. ಸೊ ಈ ಯೋಜನೆಯನ್ನು ಬಳಸ್ಕೊಳ್ಬಹುದು ಅಂತಕ್ಕಂಥದ್ದು. ಇದು ಇಂದಿನ ಮಾಹಿತಿ. ಧನ್ಯವಾದಗಳು.